ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ನಾನು ನಿಮಗೊಂದು ಒಳ್ಳೆ ರೆಸಿಪಿ ಚಿಕನ್ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಂಡೇ ಬಂತು ಅಂದರೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ನಾನ್ ವೆಜ್ ಪ್ರಿಯರ್ ಮನೆಯಲ್ಲೆಲ್ಲ ವೆರೈಟಿ ಚಿಕನ್ ಮಸಾಲೆಗಳನ್ನ ನಾವು ಫ್ರೈ ಮಾಡ್ತಿರ್ತೀವಿ. ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿಲಿ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 10 ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಇಂಚಷ್ಟು ಚಕ್ಕೆ, 4 ಲವಂಗನ ಆ್ಯಡ್ ಮಾಡಿಕೊಂಡು ಅದನ್ನ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಬೇಡ, ಸ್ವಲ್ಪ ಕೋರ್ಸಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಒಲೆ ಮೇಲೆ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಈ ನಾನ್ ವೆಜ್ ಐಟಮ್ಸು ಈ ಥರದಕ್ಕೆಲ್ಲ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಈಗ ಒಂದು ದಪ್ಪ ಈರುಳ್ಳಿನ ಹಾಫ್ ಕಟ್ ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಂಬಣ್ಣಕ್ಕೆ ಬರ್ತಾ ಇದ್ದಾಗ ನಾನು ಕೋರ್ಸಾಗಿ ರುಬ್ಕೊಂಡಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸ್ವಲ್ಪ ಹಸಿ ವಾಸನೆ ಹೋಗೋಕ್ಕೆ ಸ್ವಲ್ಪ ಬಾಡಿಸ್ಕೋಬೇಕು. ಚೆನ್ನಾಗಿ ಇದಾದಮೇಲೆ ನಾವು ಇದಕ್ಕೆ ಚಿಕನ್ನ ಆ್ಯಡ್ ಮಾಡಬೇಕಾಗುತ್ತೆ. ಚಿಕನ್ನ ನಾನು 1-2-3 ಸರಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ರೆಸಿಪಿ ಚೆನ್ನಾಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗೆ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ನಾನು ತಿಳಿಸಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಈಗ ನಾವು ಚಿಕನ್ ತೊಳೆದಿಟ್ಕೊಂಡಿದ್ದೀವಲ್ಲ 1-3 ಸರಿ, ಅದನ್ನು ನಾವು ಆ್ಯಡ್ ಮಾಡೋಣ. ಒಂದು ½ kg ಅಷ್ಟು ಚಿಕನ್ನ ನಾನು ಕ್ಲೀನಾಗಿ ತೊಳೆದು ಶುದ್ಧ ಮಾಡಿಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಹಾಗೆ ನೀಟಾಗಿ ಬೆರೆಸ್ಕೋಬೇಕು. ನೋಡಿ, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಗೆ ಕಾಣಿಸ್ತಾ ಇದೆ. ಕೋರ್ಸಾಗಿರಲಿ, 1-2 ಮೆಣಸಿನ್ಕಾಯಿ ಆ ಥರ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅರ್ಧಂಬರ್ಧನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಅದೇ ಥರ ಅರ್ಧಂಬರ್ಧನೇ ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ಬೇಡ. ಒಂದು ½ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ತೀನಿ. ಇನ್ನು ಸ್ವಲ್ಪ ಉಳಿದಿರೋದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಸಹ ನಾನು ಆ್ಯಡ್ ಮಾಡಿದ್ದೀನಿ ನೀರನ್ನ. ಈಗ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಇದಾಗಲಿ, 5 ನಿಮಿಷ ಆಗಲಿ. 5 ನಿಮಿಷ ಆದ ನಂತರ ಚಿಕನಲ್ಲಿ ಎಲ್ಲ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ. ಆಮೇಲೆ ಆ ನೀರು ಜೊತೆಗೆ ನಾವೇನು ಮಾಡಬೇಕು, 1 ಮುಷ್ಟಿಯಷ್ಟು ಬಟಾಣಿ ಹಾಗೂ 1 ಮುಷ್ಟಿಯಷ್ಟು ಕ್ಯಾಪ್ಸಿಕಮ್ನ ನಾನು ಸಣ್ಣ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ತಿನ್ನಬೇಕಂತ ಬಾಯಲ್ಲೇ ನೀರು ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ, ಈಗ ಚಿಕನ್ನು ಎಲ್ಲ ನೀರು ಬಿಟ್ಕೊಂಡಿದೆ. ನಾವು ಹಾಕಿರೋ ನೀರು ಅದ್ರ ಜೊತೆಲೆಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಅದನ್ನು ಚೆನ್ನಾಗಿ ಆಗಾಗ ಒಂದು ಸ್ವಲ್ಪ ಕೆದ್ಕೊಳ್ತಾ ತಿರುಗಿಸ್ಕೊಳ್ಬೇಕು. ಅದು ಮುಚ್ಚೋದು ಬೇಡ, ಲಿಡ್ ಮುಚ್ಚೋದು ಬೇಡ. ಏಕೆಂದರೆ ಲಿಡ್ ಮುಚ್ಚಿದ್ರೆ ನೀರಿನ ಅಂಶ ಎಲ್ಲ ಮತ್ತೆ ಇದಾಗಿ ವಾಟರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮುಚ್ಚೋದು ಬೇಡ. ಓಪನ್ ಫ್ಲೇಮಲ್ಲೇ ನಾವು ಅದನ್ನು ಆಗಾಗ ತಿರುಗಿಸ್ಕೊಡ್ತಾ ತಳೆ ಹಿಡಿಯೋಕ್ಕೆ ಬಿಡ್ದಿರ ತಿರುಗಿಸ್ಕೊಡ್ತಾ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನೀವು ಫುಲ್ಲು ನೋಡಿ, ಆದಷ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದೆ. ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಈ ಚಿಕನ್ನೆಲ್ಲ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು. ಈಗ ನಾನು ಒಂದು ½ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪೆಪ್ಪರು. ಅದರಿಂದ ಒಂದು ½ ಸ್ಪೂನಷ್ಟು ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಗ್ರೀನ್ ಚಿಲ್ಲಿ ಆಗಿರೋದ್ರಿಂದ ನಾವು ಇದಕ್ಕೆ ಮತ್ತಷ್ಟು ಒಂದು 3 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾನ ಹಿಡಿಯಷ್ಟು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡಬೇಕು. ಅದನ್ನು ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಆ್ಯಡ್ ಮಾಡೋಣ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಎಣ್ಣೆ ಎಲ್ಲ ಸಣ್ಣ ಉರಿಯಲ್ಲಿ 1-2 ನಿಮಿಷ ಬಿಡೋಣ. ಈಗ ಎಣ್ಣೆ ಎಲ್ಲ ಫುಲ್ಲು ಮೇಲೆ ಬಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಬಿಳಿ ಅಕ್ಕಿ ರೊಟ್ಟಿಗೆ, ಚಪಾತಿಗೆ ತುಂಬ ಮಾಡಿಸೋಂಥ ಕಾಂಬಿನೇಷನ್ನು. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು ಅಂತ ನಾನು ನಮ್ಮ ವ್ಯೂವರ್ಸಲ್ಲಿ ಕೇಳ್ಕೊತೀನಿ. ನೋಡಿ, ಈಗ ನಮ್ಮದು ಚಿಲ್ಲಿ ಚಿಕನ್ ರೆಸಿಪಿ ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಈ ರೆಸಿಪಿ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ ಮೂಲಕ ನಿಮ್ಗೆ ತಿಳಿಸಲೇಬೇಕು. ಈಗ ನೋಡಿ, ನಾವು ರೆಡಿ ಮಾಡಿದ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.